ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಸ್ಟ್ ದಿ ರಿಯಲರ್ಸ್. ಸೊ ಏನು ಒಬ್ಬಳೇ ಬಂದಿದ್ದಾಳೆ ಅಂತ ಅಂದ್ಕೊಂಡ್ರಾ? ಆಮೇಲೆ ಅದ್ರ ಸ್ಟೋರಿ ಹೇಳ್ತೀನಿ. ಸೊ ನಾನು ಇವತ್ತು ನನ್ನ ಹಾಸ್ಟೆಲಲ್ಲಿ ಅಲ್ವಾ ಇರೋದು, ಸೊ ಅದಕ್ಕೆ ಇವತ್ತು ಔಟಿಂಗ್ ಹೋಗೋಣ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಅಂದರೆ ಇವತ್ತು ಹಂಗೆ ಔಟಿಂಗ್ ಬಂದಿದ್ದೀನಿ. ಔಟಿಂಗ್ ಬಂದ ನಾವು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಕಾರಂಜಿ ಲೇಕಿಗೆ ಬಂದಿದ್ದೀವಿ. ಹಾಯ್ ಹೇಳಿ. ಹಾಯ್ ಸಂಜೋತಾ. ಜನು ಹಾಯ್ ಮಾಡು. ಹಾಯ್ ದಿವು. ಸೊ ಇವಾಗ ಎಲ್ಲರೂ ಬಂದಿದ್ದೀವಿ, ಕಾರಂಜಿ ಲೇಕಿಗೆ ಬಂದ್ವಿ. ನೋಡಿ ಇಲ್ಲಿ ಪಿಕಾಕ್ ಹೆಂಗೆ ಕೂತಿದೆ. ವಾವ್, ಚೆನ್ನಾಗಿ ಕ್ಯೂಟಾಗಿದೆಯಲ್ಲ. ಎಲ್ಲ ಬರ್ಡ್ಸ್ ಕೂಡ ಆಟ ಆಡ್ತಾ ಇದ್ದಾವೆಲ್ಲ. ಸೊ ಎಲ್ಲ ನಿದ್ದೆ ಮಾಡ್ತಾ ಇದ್ದಾವೆ. ನೋಡ್ಬೋದು ತುಂಬ ಪಕ್ಷಿಗಳು ಚಿಯೋ ಪಿಯೋ ಅಂತ ಇದ್ದಾವೆ. ತುಂಬ ದಿನ ಆಯಿತು ಈ ಥರ ನೇಚರ್ ಮಧ್ಯೆ ಎಲ್ಲ ಬಂದು. ವಾವ್, ಬ್ಯೂಟಿಫುಲ್ ನೇಚರ್ ಮಾತ್ರ ಫುಲ್ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನಾವು ಬಂದಿರೋದು ಕಾರಂಜಿ ಲೇಕ್ಗೆ. ಮೇಲೆ ಕೂತ್ಕೊಬಿಟ್ಟಿದೆ. ಆ್ಯಕ್ಚುಲಿ ನಮ್ಮನೆ ಹತ್ರನೂ ತುಂಬ ಪಿಕಾಕ್ಸ್ ಇರುತ್ತೆ, ಬಟ್ ಇಲ್ಲೂ ನೇಚರ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡ್ಬೋದು ತುಂಬ ಪಿಕಾಕ್ಸ್ ಇದೆ ಇಲ್ಲಿ. ಮತ್ತು ಇಲ್ಲಿ ನೋಡಿ ವೈಟ್ ಪ್ಯಾರೋಟ್ ಇದೆ, ಮತ್ತು ತುಂಬ ಕೋಳಿಗಳೆಲ್ಲ ಇದೆ ಇಲ್ಲಿ. ಅಲ್ಲಿ ಎಲ್ಲ ಕೆಳಗಡೆ ಕೂತಿದ್ದಾವೆ. ಮತ್ತು ಮೇಲ್ಗಡೆ ಕೂಡ ಪಿಕಾಕ್ ಇದೆ. ಮತ್ತು ಅಲ್ಲಿ ಕೂಡ ಅಷ್ಟೇ ಪಿಕಾಕ್ ಇದೆ. ಇಲ್ಲಿ ಪಿಕಾಕ್ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಇಲ್ಲಿ ವೈಟ್ ಪಿಕಾಕ್ ಎಷ್ಟು ಕ್ಯೂಟಾಗಿದೆ. ಹಂಗೆ ಇಲ್ಲಿ ಇದು ಕೂಡ. ಹಾಯ್. ಇಲ್ಲಿ ಮೇಲೆ ಟವರ್ ಥರ ಇದೆ. ಬಂದು ನೇಚರ್ ನೋಡ್ರಮ್ಮ ಅಂದರೆ ಫೋಟೋ ತೆಗಿ ಅಂತ ಕೂತಿದ್ದಾರೆ ಎಲ್ಲರೂ. ಎಲ್ಲ ಮುಖ ಮುಚ್ಕೊಂಡ್ಬಿಡ್ತಾರೆ ಕ್ಯಾಮ್ರಾ ಆನ್ ಆಗಿದ ತಕ್ಷಣ, ಶೈ ಅವ್ರಿಗೆಲ್ಲ. ಸೊ ನೋಡಿ ಇಲ್ಲಿ ಆದರೆ ದೂರ ಇದೆ. ಕ್ಯಾಮ್ರಾಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡ್ತೇನೆ, ಅಲ್ಲಿ ಕೇಳಿಸುತ್ತೆ ನಮ್ಮ ವ್ಯೂವರ್ಸ್ಗೆ. ಹೌದು, ನಾನು ಮಾತಾಡೋದಲ್ವ ಅದಕ್ಕೆ ಕೇಳಿಸುತ್ತೆ. ಟವರ್ ಮೇಲೆ ಬಂದಿದ್ದೀವಲ್ವ, ಸೊ ಇಳಿಯೋಣ. ಕೆಳಗಡೆ ಇಳಿತಾ ಇದ್ದೀನಿ ನಾವು. ಹೆಂಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಚೆನ್ನಾಗಿತ್ತಾ? ಟವರ್ ಮೇಲೆ ಹೋಗಿದ್ದು, ಅಲ್ಲಿ ಟಾಪ್ ವ್ಯೂ ನೋಡಕ್ಕೆ ಹೋಗಿದ್ವಿ. ಸೊ ಇವಾಗ ಇಳ್ಕೊಂಬಂದು ಹಿಂಗೆ ನೆಕ್ಸ್ಟ್ ಬೋಟಿಂಗ್ ಹೋಗೋಣ. ಆರ್ ಯು ಎಕ್ಸೈಟೆಡ್ ಬೋಟಿಂಗಿಗೆ? ಸೊ ಫುಲ್ ಎಕ್ಸೈಟ್ ಆಗಿದ್ದೀವಿ. ನಾವು 3 ಜನನೇ ಹೋಗೋದು, ಅವರಿಬ್ಬರು ಬೋಟಿಂಗ್ ಬರಲ್ವಂತೆ, ಹೆದರಿಕೆ ಅಂತೆ ನೀರಂದರೆ. ಸೊ ಬನ್ನಿ. ಪಾರ್ಕೆಲ್ಲ ಇದೆ, ತುಂಬ ಬ್ಯಾಂಬೂಗಳಿದೆ ಇಲ್ಲಿ. ಎಷ್ಟಿದೆ ಅಂದರೆ ಆಲ್ಮೋಸ್ಟ್ ಈ ಕಾರಂಜಿ ಲೇಕಲ್ಲಿ ಇರೋದೆಲ್ಲ ಬ್ಯಾಂಬೂನೇ ಆಲ್ಮೋಸ್ಟ್. ಏನೇನು ಅನ್ನೇ ರೋಸ್ಟ್ ಮಾಡ್ತೀಯ? ಈ ಕಡೆ ತಿರುಗಿ ಮಾತಾಡು, ಸ್ವಲ್ಪ ಮಾತಾಡು. ಏನೇ ಇದ್ರೂ ಕ್ಯಾಮ್ರಾಯಿಂದ ಅಷ್ಟೇ ಇಳ್ದು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನಿಲ್ಲ ಬಾ ಅವರೆಲ್ಲ ನೋಡಿಕೊಂಡು ಇಲ್ಲೆಲ್ಲ ಫುಲ್ ಸುತ್ಕೊಂಡು ಹೆವಿ ಓಡಾಡಬೇಕು. ತುಂಬ ನಡೆಯೋದಿದೆ ಇಲ್ಲಿ. ಬಟರ್ಫ್ಲೈ ಪಾರ್ಕ್. ತುಂಬ ಕ್ಯೂಟಾಗಿದೆ ಎಲ್ಲ. ಇಲ್ಲಿ ಬಟರ್ಫ್ಲೈ ಗಾರ್ಡನ್ ಅಂತ ಹಾಕಿದ್ದಾರೆ, ಬಟ್ ಜಾಸ್ತಿ ಬಟರ್ಫ್ಲೈಸ್ ಇಲ್ಲ. ಅದೇನೋ ಕೆಲವೊಂದು ಸೀಸನಲ್ಲಿ ಅಷ್ಟೇ ಜಾಸ್ತಿ ಬಟರ್ಫ್ಲೈಸ್ ಇರುತ್ತೆ ಅಂತ ಹೇಳಿದ್ರು ಅವ್ರನ್ನ ಕೇಳಿದ್ದಕ್ಕೆ. ಸೊ ನೋಡೋಣ ಎಷ್ಟು ಬಟರ್ಫ್ಲೈಸ್ ಸಿಗುತ್ತೆ ಅಂತ. ನಾವು ಅಂದ್ಕೋತಾ ಇದ್ದೀವಿ ಸುಮ್ಮನೆ ಇಲ್ಲಿ ಓಡಾಡೋದ್ರ ಬದಲು ಹೋಗಿ ಬೋಟಿಂಗ್ ಆದರೂ ಮಾಡೋಣ ಅಂತ. ನೋಡೋಣ. ಏಯ್ ಏನೇ ಮಾಡ್ತಿದ್ಯಾ? ಗಾರ್ಡನಲ್ಲಿ ಹೂವು ಬನ್ನಿ ಇಲ್ಲಿ. ಇವಳು ಹೂವು ಕಿತ್ಕೋತಾವಳೆ, ಇಟ್ಕೊಂಡು ಹೋಗ್ರಿ ಇವಳನ್ನ. ಅವ್ರು ಹೇಳಿದಾರ ನಿನಗೆ ಬಂದು ಏನೂ ಮಾಡಲ್ಲ ನಾವು ಅಂತ. ಓ, ನಮ್ಮ ವ್ಯೂವರ್ಸ್ಗೆ ಕೊಡ್ತಾವಳೆ ಫ್ಲವರ್ಸ್ನ. ಥ್ಯಾಂಕ್ ಯು. ಓ, ಇಲ್ಲಿಡ್ತಾವಳೆ ಈ ಕಲಾಕರೆ. ನೀನೇ ಇಟ್ಟಿದ್ದು. ಮ್ಯೂಸಿಯಮ್ ಇದೆಯಂತೆ, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಮ್ಯೂಸಿಯಮ್ ಒಳಗಡೆ ಏನೇನಿದೆ ಎಲ್ಲ ನೋಡೋಣ. ಮ್ಯೂಸಿಯಂ ಎಂಟ್ರೆನ್ಸ್ ಹಿಂಗಿದೆ. ಎಲಿಫೆಂಟ್ ಎಲ್ಲ ಮಾಡಿದ್ದಾರೆ.
ಇದ್ರೊಳಗೆ ಸೊ ಯಾವುದೋ ಐಡಲ್ ಇಟ್ಟಿದ್ದಾರೆ ಮ್ಯೂಸಿಯಮ್ದು. ಓ ಎಂಟ್ರೆನ್ಸ್ ಇದೆ, ಬನ್ನಿ ಹೋಗೋಣ. ಬಾ ದಿವ್ಯಾ. ಅಲ್ಲ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಗೇಮ್ಸ್ ಎಲ್ಲ ಇದೆ, ಬಂದವರು ಗೇಮ್ ಎಲ್ಲ ಆಡ್ಕೊಂಡು ಹೋಗ್ಲಿ ಅಂತ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಇದೆ, ಗೇಮ್ಸ್ ಎಲ್ಲ ಇದೆ, ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ. ಇವಳು ನೋಡಿ, ಇವಳು ಆಡ್ತಾವಳಲ್ಲ ಗೇಮ್ನ, ಸ್ಟಾರ್ಟ್ ಮಾಡಿದ್ದಾಳೆ. ಓ ಶೆಲ್ಸ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಇಲ್ಲಿ. ಓ ಇದು ನಿಜ ಟಟ ಇಲ್ಲ. ಸೊ ಇಲ್ಲಿ ಬಿಗ್ ವೇಲ್ದು ತಿಮಿಂಗ್ಲ ಅಂತಾರಲ್ಲ ಅದ್ರದ್ದು ಬೋನ್ಸ್ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಅದೇ ತುಂಬ ದೊಡ್ಡದಿದೆ ನೋಡಿ, ನೋಡ್ತಾ ಇರ್ಬೋದು ಇಲ್ಲಿ. ಚೆನ್ನಾಗಿದೆ, ದೇವ್ರೆ ತುಂಬ ದೊಡ್ಡದಿದೆ. ಹಾಂ ನೋಡಿ. ಸೊ ಇಲ್ಲಿ ಕ್ರೊಕೊಡೈಲ್ದು ಇಟ್ಟಿದ್ದಾರೆ ನೋಡಿ. ಬರ್ಡ್ ನೆಸ್ಟ್ ಇಟ್ಟಿದ್ದಾರೆ, ಹನಿ ಕಾಂಬೋ ತುಂಬ ಇಟ್ಟಿದ್ದಾರೆ ಇಲ್ಲಿ. ಡೀರ್ದು ಕೂಡ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಲಿಫೆಂಟ್ ಬೋನ್ಸ್, ಅಪ್ಪ ವಾ, ಚೆನ್ನಾಗಿದೆ. ಮ್ಯೂಸಿಯಂ ಕೂಡ ಚೆನ್ನಾಗಿದೆ, ಬಂದು ಒಂದು ಸತಿ ನೋಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಗೊತ್ತಿಲ್ಲ, ತುಂಬ ಓಡಾಡಬೇಕು ಇದರಲ್ಲಿ ಒಳಗಡೆ ಬಂದರೆ. ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲದನ್ನೂ. ಓ ಬಟರ್ಫ್ಲೈಸ್, ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ನೋಡಿ. ವಾವ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಂಗಿದೆ ಗುಹೆ ಒಳಗೂಡು ಕೂಡ ತುಂಬ ಇದೆ. ನೋಡೋಣ ಬನ್ನಿ ಏನೇನಿದೆ ಅಂತ. ಸೊ ವಾವ್, ಸೊ ಇಲ್ಲಿ ನೋಡಿ ಡೈನೋಸರಸ್ ಎಲ್ಲ ಇದೆ ಇಲ್ಲಿ. ಅಂದರೆ ರಿಯಲ್ ಅಲ್ಲ, ಐಡಲ್ ಮಾಡಿಟ್ಟಿದ್ದಾರೆ. ಮ್ಯಾನ್ ಎವಲ್ಯೂಷನ್ದು ಕೂಡ ಹಾಕಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲದನ್ನು ಕೂಡ. ಕಿಂಗ್ ಕೋಬ್ರಾ ಎಲ್ಲದ್ರದ್ದು ಬರೀ ಐಡಲ್ ಇಟ್ಟಿದ್ದಾರೆ ಇಲ್ಲಿ. ಕಿಂಗ್ ಕೋಬ್ರಾ ತುಂಬ ದೊಡ್ಡ ನಾಗರವು. ಹೌದು, ಪೇಂಟಿಂಗ್ ಎಷ್ಟು ಮೀನಿಂಗ್ಫುಲ್ ಆಗಿದೆ ನೋಡಿ. ಏನಾದರೂ ಗೊತ್ತಾದರೆ ಈ ಪೇಂಟಿಂಗ್ ಬಗ್ಗೆ ಕಾಮೆಂಟ್ಸ್ ಮಾಡಿ. ಬಟರ್ಫ್ಲೈಸ್ ಗಾರ್ಡನಲ್ಲಂತೂ ಬಟರ್ಫ್ಲೈಸ್ ಕಾಣಿಸ್ಲಿಲ್ಲ. ಮ್ಯೂಸಿಯಮಲ್ಲಂತೂ ಎಲ್ಲ ಕಡೆ ಬಟರ್ಫ್ಲೈಸ್ ಐತೆ. ಪೇಂಟಿಂಗಲ್ಲೂ ಬಟರ್ಫ್ಲೈಸ್, ಇಲ್ಲೂ ಬಟರ್ಫ್ಲೈಸ್. ಇಲ್ಲಿ ನೋಡಿ ನೈಟ್ರೋಜನ್ ಸೈಕಲ್ ಹಾಕಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಸ್ವಲ್ಪ ಜೋರಾಗಿ ಹೇಳು. ನೆಕ್ಸ್ಟ್ ವಾಟರ್ ಸೈಕಲ್, ಹೌದು, ಫುಲ್ ಇನ್ ಡೆಪ್ತ್ ಆಗಿ ವಿತ್ ಪಿಕ್ಚರ್ ನೀಟಾಗಿ ಅರ್ಥ ಆಗುತ್ತಲ್ಲ ಹಾಕಿದ್ದಾರೆ. ಆರೋ ಮಾರ್ಕ್ಸ್ ಎಲ್ಲ ಹಾಕಿ ಇಲ್ಲಿ ಕಾರ್ಬನ್ ಸೈಕಲ್ ಬಗ್ಗೆನೂ ಹಾಕಿದ್ದಾರೆ. ಕಾರ್ಬನ್ ಸೈಕಲ್ ನೋಡು, ನೀಟಾಗಿ ಅರ್ಥ ಆಗುತ್ತೆ. ಎಜುಕೇಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳು ಬರ್ಬೋದು. ಓಹೋ, ನಾನು ಯಾರಿದು ಅಂತ ಅಂತಿದ್ದೀನಿ. ಇವರಿಬ್ರು ಒಳಗಡೆ ಹೋಗಿದ್ದಾರೆ ನೋಡಿ. ಹಾಯ್, ಚೆನ್ನಾಗಿರ್ತಾ ಇದ್ದಾಳೆ. ಇಲ್ಲಿ ಅಜ್ಜಿ, ಅಜ್ಜಿನ ಮಾತಾಡ್ಸ್ಬಿಡಂಗೆ. ಸೊ ನೋಡ್ತಾ ಇರ್ಬೋದು, ತುಂಬ ಇಂಡಿಯನ್ ಪೇಂಟ್ಸ್ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಲೇಜ್ ಥೀಮಲ್ಲಿ ತುಂಬ ಈ ಟ್ರಿಬ್ಯೂಟ್ಸ್ ಇರ್ಬೋದು, ಮತ್ತು ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೌದು, ಮಾಡಿ ಮಾಡಿ ದಿವ್ಯಾ ಅವ್ರು ಹೇಳ್ತವ್ರೆ. ಓಕೆ ಅಂತ ಬಂದಿದ್ದೀವಿ. ನೋಡೋಣ, ಫುಲ್ ಎಕ್ಸೈಟೆಡ್ ಇದ್ದೀನಿ ನಾನಂತೂ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಲೈಫ್ ಜಾಕೆಟ್ ಹಾಕೊಳ್ಳಿ ಫಸ್ಟ್, ಯಾರೇ ಬೋಟಿಂಗ್ ಹೋಗೋದಿದ್ರು. ಸೊ ಇವಾಗ ನಾನು ಲೈಫ್ ಜಾಕೆಟ್ ಇಸ್ಕೊಂಡು ಹಾಕೋಬೇಕು. ಬೋಟಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಲೈಫ್ ಜಾಕೆಟ್ ಹಾಕೊಂಡು ತುಂಬ ಇಬ್ಬರು ಡ್ರೈವ್ ಮಾಡ್ತಾ ಇದ್ದಾರೆ ಇವಾಗ.
ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಬೋಟಿಂಗು ಸೂಪರಾಗಿದೆ. ವಾವ್ ಏ ಹಿಂದೆ ಸಾಕು, ಮುಂದೆ ಹೋಗಿ ಸೈಡ್ ಟರ್ನ್ ಮಾಡು. ತುಂಬ ಜನ ಬೋಟಿಂಗ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹೇಳಿ ಹಂಗೆ ಎಕ್ಸ್ಪೀರಿಯನ್ಸ್ ಹೆಂಗಾಗ್ತಾ ಇದೆ ಅಂತ. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕಷ್ಟ ಇದೆಯಾ? ತುಳಿ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. 140 ಟೈಮಿಂಗ್ಸ್ ಹೇಳಿದಾರಾ? 140 ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ವಾವ್. ಸೊ ಅಲ್ಲಿಂದ ಬೋಟಿಂಗ್ ಮುಗಿಸ್ಕೊಬಂದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸು. ಸೊ ಅಲ್ಲಿಂದ ಬಂದು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾ ಇದ್ದೀವಿ. ಇದೆ ಅದು ಬಿಟ್ಟು ನೋಡಿದ್ರೆ ಇಲ್ಲಿಂದ ಒಂದೊಂದೇ ಬರ್ಡ್ಸ್ಗಳೆಲ್ಲ ಇಟ್ಟಿದ್ದಾರೆ. ತುಂಬ ಕ್ಯೂಟಾಗಿದ್ದಾವೆಲ್ಲ, ತುಂಬ ಬರ್ಡ್ಸ್ಗಳಿದ್ದಾವೆ. ಓ ಪ್ಯಾರಟು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓ ಇಲ್ಲಿ ಲವ್ ಬರ್ಡ್ಸ್ ಎಲ್ಲ ಒಂದು ಕಡೆಯಿಂದ ನೋಡ್ಕೊಬಂದ್ವಿ. ಬೋಟಿಂಗ್ ಮಾಡಿದ್ವಿ, ಬರ್ಡ್ಸ್ನೆಲ್ಲ ನೋಡಿಕೊಂಡು ಬಟರ್ಫ್ಲೈ ಗಾರ್ಡನ್ಗೆಲ್ಲ ಹೋಗಿ ಇವಾಗ ವಾಪಸ್ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಅಂತ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸಿಟಿ ಒಳಗಡೆ ಹೋಗೋಣ ಬನ್ನಿ. ಶಾಪಿಂಗ್ ಮಾಡೋಕ್ಕೆ ಅಂತ ಕರ್ಕೊಬಂದಿದ್ದಾರೆ. ಅದು ಏನೇನು ಶಾಪ್ ಮಾಡ್ತಾರೋ ಅಂತ ಗೊತ್ತಿಲ್ಲ, ನೋಡೋಣ ಏನೇನು ಶಾಪ್ ಮಾಡ್ತಾರೆ ಅಂತ. ಆಲ್ರೆಡಿ ಸುಸ್ತಾಗಿದ್ದೀವಿ ಅಂತ ಅಂದ್ಬಿಟ್ಟು ಬಾದಾಮಲ್ಲಿ ಕುಡಿಯೋಣ ಬಾ ಅಂತ ಕರ್ಕೊಬಂದಿದ್ದಾರೆ. ಕುಡಿಯೋಣ ಎಲ್ಲ ಚಂಕ್ಪಾಕಲ್ಲಿ ತೊಗೊಂಡ್ವಿ ಇವಳು ನೋಡಿ. ಸೊ ಇವಾಗ ತಿಂತಾ ಇದ್ದೀವಿ. ಅವಳು ಬಾದಾಮಲ್ಲಿ ತೊಗೊಂಡಿದ್ದಾಳೆ. ಇವಾಗ ಗೋಲ್ಗಪ್ಪ ತಿನ್ನಕ್ಕಂತ ಬಂದಿದ್ದೀವಿ. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಪ್ಲೇಟ್ ತಿಂತಾರೆ ಅಂತ. ಒಂದು ಪ್ಲೇಟ್ ಸುಸ್ತಾಗ್ತಾರಲ್ಲ. ನಾವು 3 ಜನ ಜ್ಯೂಸ್ ತೊಗೊಂಡ್ವಿ, ಅವರಿಬ್ಬರು ಐಸ್ ಕ್ರೀಮ್ ತಿಂತಾಯಿದ್ದಾರೆ. ಶಾಪಿಂಗ್ ಮಾಡಿಕೊಂಡು ಇಲ್ಲಿ ಸ್ಟೈಲ್ ಯೂನಿಯನ್ಗೆ ಬಂದಿದ್ದಾರೆ ಬಟ್ಟೆ ತೊಗೊಳಕ್ಕಂತ. ನೋಡೋಣ ಏನೇನು ಶಾಪಿಂಗ್ ಮಾಡ್ತಾರೆ ಅಂತ. ಬಟ್ಟೆ ತಗೊಳ್ಳೋಣ ಅಂತ ಬಂದು ಬಾ ಇಲ್ಲಿ ಫಸ್ಟ್ ಹೋಗೋಣ ಅಂತ ಕರ್ಕೊಂಡು ಹೋಯ್ತಾಳೆ. ಅದು ಏನೇನು ತಗೊಂತಾಳೆ ನೋಡ್ತೀನಿ ನಾನು. ಏನು ತೊಗೋತೀಯಾ? ವೈಸ್ ಸೆಕ್ಷನಿಗೆ ಬಂದಿದ್ದಾಳೆ ನೋಡ್ರಿ, ಚೈಲ್ಡ್ ಥರ. ಚೈಲ್ಡು ಓ ಗೊಂಬೆ ಎತ್ಕೊಂಡ್ಲು. ಜಾನು ನಿಂಗೂ ಟಾಯ್ಸ್ ಬೇಕಾ ಜಾನು? ಏನ ನೀನದು? ಸರಿ ಆಯಿತು. ಎಷ್ಟು ಚೆನ್ನಾಗಿದೆಯಲ್ಲ ದಿವ್ಯಾ, ತುಂಬ ಚೆನ್ನಾಗಿ ಕೂತಿದ್ಯಾ. ವಾವ್ ನೋಡಿ ದಿವ್ಯನ. ಓಕೆ ನೋಡಿ ಏನು ಮಾಡ್ತಾವಳೆ. ಸ್ಟೈಲ್ ಯೂನಿಯನ್ಗೆ ಬಂದ್ವಿ. ಎಷ್ಟು ಮಾತಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಬಿಕಾಸ್ ಸಾಂಗ್ ಹಾಕಿದ್ದಾರೆ, ಕಾಪಿರೈಟ್ ಬಂದ್ಬಿಡುತ್ತೆ. ಪರ್ಫ್ಯೂಮ್ ಕಲೆಕ್ಷನ್ಗೆ ಬಂದಾ? ಚೆನ್ನಾಗೈತಾ? ಚೆನ್ನಾಗೈತಾ? ಇಡೀ ದಿನ ಫುಲ್ ಬರೀ ಓಡಾಡಿದ್ದೀವಿ. ಈಗ ಜಸ್ಟ್ ಬಂದ್ವಿ. ಆ್ಯಕ್ಚುಲಿ ಇದು ಚೆನ್ನಾಗೈತೆ, ಒಂಥರ ಜಾಸ್ಮಿನ್. ಚೆನ್ನಾಗೈತೆ. ನೋಡೋಣ ಏನೇನು ತಗೋತೀವಿ ಅಂತ. ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಮ್ಯೂಸಿಕ್ ಹಾಕಿದ್ದಾರೆ, ಕಾಪಿರೈಟ್ ಬಂದ್ಬಿಡುತ್ತೆ. ಬಾಯ್. ಶಾಪಿಂಗ್ ಮಾಡಿಕೊಂಡು ಸೊ ಟೈಮ್ ಆಗ್ತಾಯಿದೆ, ಹಾಸ್ಟೆಲ್ಗೆ ಹೋಗೋಣ. ಹಾಸ್ಟೆಲ್ಗೆ ಹೋಗಿ ಸ್ವಲ್ಪ ಮಾತಾಡಿ ಬ್ಲಾಗ್ ಮುಗಿಸ್ತೀನಿ. ಬಾಯ್. ಸೊ ಹಾಯ್, ನಮ್ಮ ಹಾಸ್ಟೆಲ್ ರೂಮ್ಗೆ ವೆಲ್ಕಮ್. ಇದೇ ನನ್ನ ರೂಮು. ಇಲ್ಲಿ 3 ಜನ ಇರ್ತೀವಿ. ಇವಳು ನಮ್ಮಿಯರೇ ಭೂಮಿ ಅಂತ. ಇಲ್ಲಿ ಇನ್ನೊಬ್ಬರು ಜೂನಿಯರ್ ಇರ್ತಾರೆ, ಅವ್ರ ಕೆಳಗಡೆ ಎಲ್ಲ ಹೋಗಿದ್ದಾಳೆ. ಇದು ನನ್ನ ಬೆಡ್ಡು. ಮತ್ತು ಎಲ್ಲರಿಗೂ ಒಂದೊಂದು ಸ್ಟಡಿ ಟೇಬಲ್ಸು. ಈ ಥರ ಇರುತ್ತೆ ರೂಮು. ಮತ್ತು ಎಲ್ಲರಿಗೂ ಸಪ್ರೇಟ್ ಒಂದೊಂದು ಕಬೋರ್ಡು. ಅಲ್ಲೂ ಅಷ್ಟೇ ಎಲ್ಲರಿಗೂ ಒಂದೊಂದು ಕಬೋರ್ಡು, ಪ್ಲಸ್ ಇದು ಒಂದು ಸ್ಲಿಪ್ಪರ್ ಇಟ್ಕೊಳಕ್ಕಂತ ಒಂದು. ಸೊ ಇಷ್ಟೇ ನಮ್ಮ ಪುಟ್ಟ ರೂಮ್ ಇದೆ, ನನ್ನ ಹಾಸ್ಟೆಲ್ ರೂಮ್ದು. ಸೊ ಅನ್ಕೋತಾ ಇರ್ಬೋದು ಯಾಕೆ ಇವಳೊಬ್ಬಳೇ ಬ್ಲಾಗ್ ಮಾಡಿದ್ದಾಳೆ ಅಂತ. ನಾನು ಅಲ್ಲೂ ಹೇಳಿದೆ ಏನಕ್ಕೆ ನಾನು ಮಾಡ್ತಿದ್ದೀನಿ, ಆಮೇಲೆ ಹೇಳ್ತೀನಿ ರೀಸನ್ನ ಅಂತ. ಸೊ ಏನಾಗಿತ್ತು ಅಂತ ಅಂದರೆ, ನಾವೊಂದು ಬ್ಲಾಗ್ ಶೂಟ್ ಮಾಡಿ ಇಟ್ಕೊಂಡಿದ್ವಿ ಆಯಿತಾ. ದಿಶಾ ಅವ್ರ ಮನೆಗೆ ಹೋದಾಗ ಅದು ಏನಾಯಿತು ಗೊತ್ತಿಲ್ಲ, ಬ್ಲಾಗ್ ಮಿಸ್ ಆಗೋಗ್ಬಿಟ್ಟಿದೆ. ಸಿಗ್ತಾನೆ ಇಲ್ಲ, ಎಷ್ಟು ಹುಡುಕಿದ್ರು ಸಿಗ್ತಾಯಿಲ್ಲ. ಆ್ಯಕ್ಚುಲಿ ಅದನ್ನ ದಿಶಾ ಫುಲ್ ಎಡಿಟ್ ಮಾಡಿದ್ಲು, ಬಟ್ ಅದು ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಾಯಿಲ್ಲ.
ಬ್ಯಾಡ್ ಲಕ್ ನಮ್ಮದು, ಅದು ಮಿಸ್ ಆಗೋಗೈತೆ ವ್ಲಾಗು. ಅದಕ್ಕೆ ಅದನ್ನ ಅವ್ರ ಹತ್ರ ಹೇಳಿದ ತಕ್ಷಣ ಎಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನೇನು ನೋಡ್ತೀಯಾ ನೀವು ಫೋನಲ್ಲಿ ಅಂತ ಬೈದ್ಬಿಟ್ರ. ಸೊ ಅವರೆಲ್ಲ ಏನು ಹೇಳಿದ್ರು ಅಂದರೆ ಅದೆಲ್ಲ ಗೊತ್ತಿಲ್ಲ, ನೀನೊಂದು ವ್ಲಾಗ್ ಮಾಡು ಅಷ್ಟೇ ಅಂತ ಹೇಳಿದ್ರ. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತ. ಹೆಂಗೂ ಆಚೆಗಡೆ ಹೋಗಿದ್ದೆ ಅಲ್ವಾ, ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ತೋರಿಸ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಕಾರಂಜಿ ಲೇಕ್ಗೆ ಹೋಗಬೇಕು ಅಂತ ಹೋಗಿಲ್ಲ, ಆ್ಯಕ್ಚುಲಿ ಅಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಹೋಗಿದ್ದು. ಓಕೆನಾ, ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಅಂತ ತೋರಿಸ್ತಲ್ವ, ಬಾ ಹೋಗಿ ಬರೋಣ, ಇನ್ನು ಹೆಂಗೂ ಸ್ವಲ್ಪ ಟೈಮ್ ಇದೆ ಹೋಗಿ ಬರೋಣ ಅಂತ ಹೇಳಿದ್ರ ಎಲ್ಲರೂ. ಸೊ ಅದಕ್ಕೆ ಆಯಿತು ಇವತ್ತು ಕಾರಂಜಿ ಲೇಕ್ಗೆ ಹೋಗ್ಬಿಟ್ಟು ಬಂದು, ನಾನು ನೋಡಿರಲಿಲ್ಲ ಆ್ಯಕ್ಚುಲಿ, ನಾನು ನೋಡಿರಲಿಲ್ಲ. ಸೊ ಅದಕ್ಕೆ ನೋಡ್ದಂಗೆ ಆಗುತ್ತಲ್ವ ಅಂತ ಹೋದ್ವಿ. ಅಲ್ಲೋದ್ಮೇಲೆ ಆ್ಯಕ್ಚುಲಿ ನನಗೆ ಪ್ಲ್ಯಾನೇ ಇರಲಿಲ್ಲ ನಾನು ವ್ಲಾಗ್ ಮಾಡಬೇಕು ಅಂತ. ಅದೇನೋ ಸಡನ್ನಾಗಿ ಹಂಗೆ ವ್ಲಾಗ್ ಮಾಡಲಾ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಎಷ್ಟು ಮಾತಾಡಿದ್ದೀನಿ ಏನು ಅಂತ ನಿಜ ಗೊತ್ತಿಲ್ಲ, ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇವಾಗ ನನಗೆ ಆ್ಯಕ್ಚುಲಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಬೈಕೋಬೇಡಿ. ಫಸ್ಟ್ ಟೈಮ್ ಒಬ್ಬಳೇ ವ್ಲಾಗ್ ಮಾಡಿರೋದು, ಅವ್ರು 3 ಜನ ಇಲ್ದಿರ. ಸೊ ಏನು ಹೇಳಲಿ ಅಷ್ಟೇ, ಅವ್ರು 3 ಜನ ಇಲ್ದಿರ ಫಸ್ಟ್ ವ್ಲಾಗ್ ಇದು ನಂದು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಬೈಕೋಬೇಡಿ. ಇದೇ ಆ್ಯಕ್ಚುಲಿ ರೀಸನ್ ನಾನು ಏನಕ್ಕೆ ಒಬ್ಬಳೇ ಮಾಡಿದ್ದು ಅಂತ. ಸೊ ಇಷ್ಟೇ ಇವತ್ತಿನ ಈ ವ್ಲಾಗ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಎಲ್ಲರ ಜೊತೆ. ಮತ್ತೇನು ಒಬ್ಬಳೇ ಮಾಡಲ್ಲ, ಎಲ್ಲರ ಜೊತೆ ಸಿಗೋಣ. ಓಕೆನಾ, ಬಾಯ್.